ಏನಾಯ್ತಕ್ಕ? ಏನಾಯ್ತಾ ಅಂದ್ರೆ ಇವಾಗ ಏನ್ ನಡೀತೋ ನಿನಗೆ ಗೊತ್ತಾಗ್ಲಿಲ್ವಾ? ಅಂದ್ರೆ ಅಷ್ಟು ಮೈ ಮರ್ತಿದ್ಯಾ? ಅಷ್ಟಕ್ಕೂ ಏನಾಯ್ತು ನಿನಗೆ? ರೋಡ್ ಮೇಲೆ ಮೈ ಮರ್ತಿ ಏನಿದು? ಸ್ವಲ್ಪದ್ರಲ್ಲೇ ಎಂತ ಅಪಾಯ ತಪ್ತೋ ಗೊತ್ತಾ? ಅಷ್ಟಕ್ಕೂ ಎಲ್ಲಿಂದ ಬರ್ತಿದ್ಯಾ ನೀನು? ದೇವಸ್ಥಾನದಿಂದ. ದೇವಸ್ಥಾನದಲ್ಲಿ ಏನಾದ್ರೂ ನಡೀತಾ? ಹೇಳು ಅವನಿ, ದೇವಸ್ಥಾನದಲ್ಲಿ ಏನಾದ್ರೂ ನಡೀತಾ? ನನ್ನ ಮನಸ್ಸು ಸರಿ ಇಲ್ಲ, ಆಮೇಲೆ ಸಿಗ್ತೀನಿ ನಾನು. ನಿಂತ್ಕೋ ಅವನಿ. ಏನಾಯ್ತು ಹೇಳು. ವಿಗ್ರಹದ ವಿಷಯದಲ್ಲಿ ತಪ್ಪು ನಡೆದಿದೆ ಅಕ್ಕ. ತಪ್ಪ? ಏನ್ ನಡೀತು? ನಾನು ಎಲ್ಲ ವಿಷಯನೂ ಆಮೇಲೆ ಮಾತಾಡ್ತೀನಕ್ಕ. ಅವನಿ, ಅವನಿ ನಿಂತ್ಕೋ. ವಿಗ್ರಹದ ವಿಷಯದಲ್ಲಿ ತಪ್ಪಾಗೋದು ಅಂದ್ರೇನು? ಅವನಿಗೆ ಯಾವುದೇ ತೊಂದರೆ ಆಗ್ಬಾರ್ದು ದೇವ್ರೆ. ಅಮ್ಮನವರು ನಿಮ್ಮ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಮಹಿಮೆ, ಶಕ್ತಿ, ಚರಿತ್ರೆ ಇರೋ ವಿಗ್ರಹ ಮನೆ ಹೊರಗೆ. ರೂಪ ಬಿಟ್ರೆ ಯಾವ ಶಕ್ತಿ ಇಲ್ದಿರೋ ವಿಗ್ರಹ ಮನೆ ಒಳಗಡೆ. ಅದು ರೂಪಕ್ಕೆ ಮಾತ್ರ ನಿಮ್ಮ ಅಮ್ಮನವರು, ವಾರಸತ್ವವಾಗಿ ಬರ್ತಿರೋ ಅಮ್ಮನವರಲ್ಲ. ಇದಕ್ಕೆ ಮುಂಚೆ ನಿನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಾಗ ನನ್ ಪ್ರಾಣ ನಟ ಇಟ್ಟು ನಿನ್ನ ಕಾಪಾಡ್ಕೊಂಡಿದ್ದೆ. ಅಂಥದ್ರಲ್ಲಿ ಇವತ್ತು ನನ್ನ ಕೈಯಾರೆ ನಾನು ನಿನ್ನ ಹೊರಗಡೆ ಕಳಿಸ್ಬಿಟ್ಟೆ. ಅಯ್ಯೋ, ಎಷ್ಟು ಸ್ವಾರ್ಥಕ್ಕೋಸ್ಕರ ನಿನ್ನ ಬಲಿ ಕೊಡಬಾರ್ದು ಅಂತ ಡೂಪ್ಲಿಕೇಟ್ ವಿಗ್ರಹನ ತಯಾರಿ ಮಾಡಿದ್ದೆ. ಅದನ್ನೇ ಆ ದುಷ್ಟರ ಕೈಗೆ ಒಪ್ಸಿದ್ದೆ ಅಂತ ಅನ್ಕೊಂಡೆ. ಅಷ್ಟು ಜಾಗ್ರತೆಯಿಂದ ಪ್ಲಾನ್ ಮಾಡಿದ್ರು. ಹಾಗೆ ನಡೀತು. ಯಾರು ಮಾಡಿದ್ರು ತಾಯಿ? ಇದನ್ನ ಯಾರು ಮಾಡಿರ್ತಾರೆ? ನಿಹಾರಿಕನ ಅನುಮಾನಿಸೋಣ ಅಂದ್ರೆ ಈ ವಿಷಯ ನಿಹಾರಿಕ ಗೊತ್ತಿಲ್ಲ. ಗೊತ್ತಾಗಿದ್ರೆ ವಿಗ್ರಹನ ಹೊರಗಡೆ ಕಳಿಸಿದಾಳೆ, ದುಡ್ಡಿಗೆ ಮಾರಿದಾಳೆ ಅಂತ ದೊಡ್ಡ ರಾದ್ಧಾಂತ ಮಾಡಿ ನನ್ನ ಹೊರಗಡೆ ಕಳಿಸ್ತಾ ಇದ್ಲು. ಮತ್ತಿದು ಹೇಗ್ ನಡೀತು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೀನ್ ಎಲ್ಲೇ ಇದ್ರು ವಾಪಸ್ ನನ್ನ ಮನೆಗೆ ಬರ್ಬೇಕು. ನೀನ್ ಎಲ್ಲಿದ್ಯೋ ಚಿಕ್ಕ ಸಂದೇಶ ಕಳಿಸಿದ್ರೆ ಸಾಕು. ನನ್ನ ಪ್ರಾಣ ನಡ್ಡ ಇಟ್ಟಾದ್ರೂ ನಿನ್ನ ನಾನು ಮನೆಗೆ ತಂದ್ಕೋತೀನಿ. ನಿನ್ನ ಆಶೀರ್ವಾದ ನಂಗೆ ಬೇಕು. ಸದ್ಯಕ್ಕೆ ನಾನು ಅತ್ತೆ ಹತ್ರ ಈ ವಿಷಯನ ಹೇಳೋದಕ್ಕೆ ಆಗಲ್ಲ. ಯಾರಿಗೆ ಹೇಳ್ದೆ ಇದ್ರು ನಂಗೆ ಪ್ರತಿ ವಿಷಯದಲ್ಲೂ ಜೊತೆಯಾಗಿರೋ ಭಾವಂಗ್ ಮಾತ್ರ ಹೇಳ್ಬೇಕು. ದೇವಸ್ಥಾನದಲ್ಲಿ ಜಂಗಮ ದೇವರು ಹೇಳ್ದ ಹಾಗೆ ಅಮ್ಮನವ್ರು ಬದಲಾಗಿರೋ ವಿಷಯನ ಭಾವನ ಹತ್ರ ಹೇಗಾದ್ರೂ ಹೇಳ್ಬೇಕು. ಭಾವ ನನ್ನ ಅರ್ಥ ಮಾಡ್ಕೋತಾರೆ.
ಹಳ್ಳಿಯಿಂದ ಬಂದಿದ್ದ ರೈತರು ಅಷ್ಟು ಹತಾಶೆಯಿಂದ ಮಾತಾಡಿ ಹೋಗಿದ್ದು ನನ್ನ ಕಣ್ಮುಂದೆ ಇನ್ನೂ ಕಾಣಿಸ್ತಾ ಇದೆ. ನೆನಪಿಗೆ ಬರ್ತಿರೋ ಪ್ರತಿ ಕ್ಷಣ ಹೃದಯದ ನೋವು ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾವಾಗಲೂ ಕೆಲವು ವರ್ಷಗಳ ಹಿಂದೆ ಮಳೆ ಬರದೇ ಇರೋ ಕಾರಣದಿಂದ ಹಸುವಿನ ಕೂಗು ಕೇಳಿದ್ವಿ, ಅಕಾಲ ಮರಣಗಳನ್ನ ನೋಡಿದ್ವಿ. ಇಷ್ಟು ಕಾಲ ಆದ್ಮೇಲೂ ಮತ್ತೆ ಅಂತ ಸಮಸ್ಯೆ ಕಣ್ಣೆದುರು ಕಾಣ್ತಾ ಇದೆ. ಸಮಸ್ಯೆಗಳು ಒಂದ್ರ ನಂತರ ಇನ್ನೊಂದು ಬರ್ತಾ ಇದೆ. ಈ ಸಮಯದಲ್ಲಿ ಹೀಗೆ ಹೇಳ್ತಿದ್ದೀರಂತ ನೀವೇನು ಅನ್ಕೋಬೇಡಿ. ನೀವು ಊರಿನ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಾವು ನಮ್ಮ ಕಾವ್ಯ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಮೊದಲು ಕಾವ್ಯ ಸಮಸ್ಯೆಗೆ ಒಂದು ಮುಕ್ತಾಯ ಬೇಕಮ್ಮ. ಅತ್ತೆ ಅವರನ್ನ ಕೇಳೋದ್ರಿಂದ ಪ್ರಯೋಜನ ಏನಿದೆ ವಸಂತ ಅವರೇ? ಕಾವ್ಯ ಸಮಸ್ಯೆಗೆ ಕಾರಣ ಅವನಿ ಅಲ್ವಾ? ಹೌದು, ಅಪ್ಪ ಅಮ್ಮನ ಹತ್ರ ಕೇಳ್ಕೊಳ್ಳೋ ಅಗತ್ಯನೇ ಇಲ್ಲ. ಆ ಅವನಿನೇ ಎಲ್ಲ ನೋಡ್ಕೋತಾಳೆ. ಅವನಿ ನೋಡ್ಕೊಳ್ಳೋದಕ್ಕೆ ಏನೂ ಉಳ್ದಿಲ್ಲ. ಅಮ್ಮನವ್ರು ಬದಲಾಗಿದ್ದಾಳೆ ಅನ್ನೋ ವಿಷಯ ಅವನಿಗೆ ಗೊತ್ತಿಲ್ಲ. ಈ ಸಮಸ್ಯೆಗಳಿಗೆಲ್ಲ ಕಾರಣ ಒರಿಜಿನಲ್ ವಿಗ್ರಹ ಹೊರಗಡೆ ಹೋಗಿರೋದು. ಅದಕ್ಕೆ ಸರಿಯಾದ ಸಮಯ ನೋಡಿ ಅವನಿನ ಸಿಕ್ಕಾಕಿಸ್ತೀನಿ. ಅವನಿ ಮಾಡಬೇಕಾಗಿರೋದನ್ನೆಲ್ಲ ಮಾಡಿ ಯಾರಿಗೂ ಕಾಣಿಸ್ದಾಗೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾಳೆ. ಪ್ರತಿ ಸಲ ಕಾವ್ಯ ವಿಷಯದಲ್ಲಿ ಅವನಿನ ಆರೋಪಿಸಬೇಡಿ. ಎಷ್ಟೋ ಸಲ ಮನೆ ಸಮಸ್ಯೆಗಳನ್ನ ಸರಿ ಮಾಡಿದಾಳೆ. ಆ ಕೃತಜ್ಞತೆನ ತೋರಿಸಿ. ನಿಮಗ್ ಮಾತ್ರ ಅದ್ ನೆನಪಿಗೆ ಬರಲ್ಲ. ಅವನಿಗೆ ನಿನ್ ಸಪೋರ್ಟ್ ತುಂಬಾ ಇದೆ, ಅದಕ್ಕೆ ಅವಳು ಇಷ್ಟ ಬಂದಾಗ ವರ್ತಿಸ್ತಾಳೆ. ಇರುತ್ತೆ ಅಕ್ಕ, ನನ್ನ ಹೆಂಡ್ತಿಗೆ ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಛೇ, ಬಾವಾ, ಈವ್ನಿಂಗ್ ಎಲ್ಲಿಗೆ ಹೋಗಿದ್ದೆ? ಮನ್ಸು ಸರಿ ಇರ್ಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಯಾರೇ ನಿನಗೇನೇ ಅಂದ್ರೂ ನೀನೇನೋ ತಲೆ ಕೆಡ್ಸ್ಕೋಬೇಡ, ಸರಿನಾ? ನಾನಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ ಬಾವಾ? ಅದರಲ್ಲಿ ನಿನಗೆ ಅನುಮಾನ ಏನಾದರೂ ಇದೆಯಾ? ನಂಗೋಸ್ಕರ ನೀನು ಮನೆಯವ್ರ ಜೊತೆ ಕೂಡ ಹೋರಾಟ ಮಾಡ್ತೀಯ ಅಲ್ವಾ? ಯಾವಾಗ್ಲೂ ನನ್ನ ಫುಲ್ ಸಪೋರ್ಟ್ ನಿನಗೇ ಇರುತ್ತೆ ಅವನೇ. ಈ ಸಮಯದಲ್ಲಿ ನಿನ್ ಸಪೋರ್ಟ್ ತುಂಬಾನೇ ಅವಶ್ಯಕತೆ ಇದೆ. ನೀನ್ ಯಾವ ತಪ್ಪು ಮಾಡಲ್ಲ, ಅದಕ್ಕೆ ನಾನು ಯಾವಾಗ್ಲೂ ನಿನಗೆ ಸಪೋರ್ಟ್ ಆಗಿರ್ತೀನಿ. ವಿಗ್ರಹ ಬದಲಾಗಿರೋ ವಿಷಯನ ಭಾವನ ಹತ್ರ ಹೇಳೋದಕ್ಕೆ ಇದೇ ಸರಿಯಾದ ಸಮಯ. ನೀನ್ ಯಾವುದೇ ತಪ್ಪು ಮಾಡಲ್ಲ ಅಂತ ನಾನು ಯಾಕೆ ನಂಬ್ತಿದ್ದೀನಿ ಅಂದ್ರೆ, ಸೌಮ್ಯನ್ ಕಾಪಾಡೋದಕ್ಕೋಸ್ಕರ ಡೂಪ್ಲಿಕೇಟ್ ವಿಗ್ರಹ ಕೊಟ್ಟೆ. ನೀನೆಲ್ಲಿ ಒರಿಜಿನಲ್ ವಿಗ್ರಹನೇ ಕೊಟ್ಬಿಡ್ತೀಯೇನೋ ಅಂತ ಮೊದಲು ನಾನು ತುಂಬಾ ಭಯ ಪಟ್ಟಿದ್ದೆ. ನೀನ್ ಬೇಕು ಅಂತ ಆಗ್ಲಿ ಮಿಸ್ ಆಗಿ ಆಗ್ಲಿ ನಿಜವಾದ ವಿಗ್ರಹನ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮ ಮಧ್ಯೆ ಎಷ್ಟು ಜಗಳ ಆಗ್ತಿತ್ತು. ನಮ್ಮ ಕುಲದೈವ ಆಗಿರೋ ಅಮ್ಮನವ್ರನ್ನ ನೀನು ಕಳ್ಳರು ಪಾಲ್ ಮಾಡಿದ್ರೆ ನಾನ್ ನಿನ್ನ ಯಾವಾಗ್ಲೂ ಸಮರ್ಥಿಸ್ತಾ ಇರಲಿಲ್ಲ, ಕ್ಷಮಿಸ್ತಾನೂ ಇರಲಿಲ್ಲ. ನೀನು ನಿಜವಾದ ವಿಗ್ರಹ ಕೊಟ್ಟು ತಪ್ಪು ಮಾಡಿದಿದ್ರೆ ನಾನ್ ನಿನ್ನ ಸಪೋರ್ಟಿಗೆ ಯಾವತ್ತೂ ಇರ್ತಾ ಇರಲಿಲ್ಲ. ಅಂಥದ್ದೇನು ನಡೆದಿಲ್ಲ ಅಲ್ವಾ? ಅದಕ್ಕೆ ಹ್ಯಾಪಿ. ಹೌದು, ನನ್ನ ಹತ್ರ ಏನಾದರೂ ಹೇಳಬೇಕು ಅನ್ಕೋತಿದೀಯಾ? ಹೇಳ್ಬೇಕು ಅನ್ಕೊಂಡಿದ್ದೆ, ತುಂಬಾ ಆಸೆಯಿಂದ ನಿನ್ ಹತ್ರ ಬಂದೆ. ಆದ್ರೆ ನಿನ್ ಮಾತು ಕೇಳಿದ್ಮೇಲೆ ನನ್ನ ಬಾಯೇ ಮುಚ್ಚೋಯ್ತು. ಏನು ಯೋಚನೆ ಮಾಡ್ತಿದೀಯ ಅವನಿ? ಏನಿಲ್ಲ ಬಾವಾ. ಸರಿ ಬಾ. ನೀನ್ ಹೋಗಿರೋ, ನಾನು ಬರ್ತೀನಿ. ಈಗ ನಾನು ಭಾವನ ಹತ್ರ ನಿಜ ಹೇಳೋದಕ್ಕಾಗಲ್ಲ. ವಿಗ್ರಹದ ವಿಷಯದಲ್ಲಿ ಭಾವ ಮೊದಲಿಂದನೂ ರಿಸ್ಕ್ ಅಂತ ಹೇಳ್ತಾ ಇದ್ದ, ನಾನೇ ಕೇಳಿಸ್ಕೊಳ್ಳಿಲ್ಲ. ಸುಜಾತ, ನಾನು ಹೊರಗಡೆ ಹೋಗ್ಬಿಡ್ತೀನಿ.
ಸುಜಾತ, ಏನು ಯೋಚನೆ ಮಾಡ್ತಾ ಇದೆಯಾ? ನಿನ್ನೆ ಅವನಿಗಾಗಿತ್ತಲ್ಲ, ಅದ್ರ ಬಗ್ಗೆನಾ? ಹೌದು ರೀ, ಅವನಿ ಅಷ್ಟು ಮೈ ಮರೆತು ಯಾವತ್ತೂ ಇರಲಿಲ್ಲ. ನಾನು ಸಮಯಕ್ಕೆ ನೋಡಿಲ್ಲ ಅಂದಿದ್ರೆ ಏನಾಗ್ತಿತ್ತೋ. ಅವನಿದು ಒಳ್ಳೆ ಮನಸ್ಸು. ಯಾವುದೋ ಒಂದು ರೂಪದಲ್ಲಿ ಅಪಾಯದಿಂದ ಪಾರಾಗುವಂಥ ದೈವಾನುಗ್ರಹ ಒಳಗಿದೆ. ಪದೇ ಪದೇ ಅದನ್ನೇ ನೆನಪಿಸ್ಕೊಂಡು ಬೇಜಾರು ಮಾಡ್ಕೋಬೇಡ. ಯಾವುದೇ ಮುಚ್ಚುಮರೆ ಇಲ್ದೇನೆ ಯಾವ ವಿಷಯನಾದ್ರೂ ನನ್ನ ಹತ್ರ ಹೇಳ್ಕೊತಾಳೆ. ನಿನ್ನೆ ಮಾತ್ರ ನನ್ನ ಹತ್ರ ಏನು ಹೇಳ್ದೇನೆ ಹೊರಟೋದ್ಲು. ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯಾ? ಒಂದ್ಸರಿ ಫೋನ್ ಮಾಡಿ ಮಾತಾಡು. ಏನ್ ನಡೀತು ಅಂತ ಈಗ್ಲಾದ್ರೂ ಹೇಳ್ಬೋದು. ಅಕ್ಕ, ಅಕ್ಕ, ಏನಾಯ್ತು ಅವನಿ? ಅಕ್ಕ, ಏನಾಯ್ತು ಅವನಿ? ನಿನ್ನ ಬಗ್ಗೆನೇ ನಿಮ್ಮ ಅಕ್ಕ ಯೋಚನೆ ಮಾಡ್ತಿದ್ಲು. ಏನ್ ನಡೀತು ಅಂತ ಹೇಳು ಅವನಿ. ನನ್ನಿಂದ ತುಂಬಾ ದೊಡ್ಡ ತಪ್ಪು ನಡೆದು ಹೋಯ್ತಕ್ಕ. ನನ್ನ ಕೈಯಾರೆ ನಾನು ಅಮ್ಮನವ್ರನ್ನ ಹೊರಗಡೆ ಕಳಿಸ್ಬಿಟ್ಟೆ. ಅದು ಡೂಪ್ಲಿಕೇಟ್ ಅಲ್ವಾ? ಅದಕ್ಕೋಸ್ಕರ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಅದು ನಾನ್ ತಯಾರಿ ಮಾಡಿಸಿದ್ದಲ್ಲ. ದೇವ್ರ ಮನೇಲಿ ನಿತ್ಯ ಪೂಜೆ ತಗೊಂತ ಇದ್ದ ನಿಜವಾದ ಅಮ್ಮನವರು. ಏನ್ ಹೇಳ್ತಿದ್ಯಾ ಅವನಿ? ದೇವ್ರ ಮನೇಲಿರೋ ಹಾಗೆ ಅಕ್ಕ ಸಾಲಿಗನ ಹತ್ರ ಮಾಡಿಸಿರೋ ವಿಗ್ರಹನ ತೋರಿಸ್ದೆ ಅಲ್ವಾ? ಮತ್ ಇವಾಗ ಯಾಕೆ ಹೀಗೆ ಹೇಳ್ತಿದ್ಯಾ? ಹೇಗ್ ಬದಲಾಯ್ತು, ಯಾರು ಬದಲಾಯಿಸಿದ್ರೋ ಗೊತ್ತಿಲ್ಲ, ಆದ್ರೆ ವಿಗ್ರಹ ಅಂತೂ ಬದಲಾಗಿ ಹೋಗಿದೆ ಅಕ್ಕ. ಈ ವಿಷಯ ನಿನಗೆ ಗೊತ್ತು? ನಿನ್ನೆ ದೇವಸ್ಥಾನದಲ್ಲಿ ಗೊತ್ತಾಯ್ತು. ಅಮ್ಮನವರು ನಿಮ್ಮ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಮಹಿಮೆ, ಶಕ್ತಿ, ಚರಿತ್ರೆ ಇರೋ ವಿಗ್ರಹ ಮನೆ ಹೊರಗೆ. ರೂಪ ಬಿಟ್ರೆ ಯಾವ ಶಕ್ತಿ ಇಲ್ದಿರೋ ವಿಗ್ರಹ ಮನೆ ಒಳಗಡೆ. ಅದು ರೂಪಕ್ಕೆ ಮಾತ್ರ ನಿಮ್ಮ ಅಮ್ಮನವರು, ವಾರಸತ್ವವಾಗಿ ಬರ್ತಿರೋ ಅಮ್ಮನವರಲ್ಲ. ಅದಕ್ಕೆ ನಾನು ಆ ಮಾಂತ್ರಿಕ ಹತ್ರ ವಿಗ್ರಹ ತಗೊಂಡು ಹೋಗ್ಬೇಕಾದ್ರೆ ನನ್ನ ಹೃದಯ ಭಾರ ಆಗೋಯ್ತು. ಹೆಜ್ಜೆ ತೆಗೆದು ಹೆಜ್ಜೆ ಇಡೋಕೆ ಆಗ್ಲಿಲ್ಲ. ಯಾವುದೋ ಶಕ್ತಿ ನನ್ನ ತಡಿತಾ ಇರೋ ಹಾಗಾಯ್ತು. ಆದ್ರೂ ಸರಿ, ಆ ಸಮಯದಲ್ಲಿ ನಂಗೆ ಗುರ್ತಿಸೋದಕ್ಕೆ ಆಗ್ಲಿಲ್ಲ. ಆ ವಿಗ್ರಹದ ಮಹಿಮೆಯಿಂದ ಆ ಕಾಲರುದ್ರ ಅನ್ನೋ ಮಾಂತ್ರಿಕ ಸತ್ ಹೋದ. ಅಮ್ಮನವರು ನನ್ನ ಕ್ಷಮಿಸಿ ಅವನನ್ನ ಶಿಕ್ಷಿಸಿದ್ಲು. ಹಾಗಾದ್ರೆ ವಿಗ್ರಹ ಬದಲಾಗೋದಕ್ಕೆ ಆ ಕಾಲರುದ್ರನೇ ಏನೋ ಮಾಯ ಮಾಡಿರ್ತಾನೆ, ಅದಕ್ಕೆ ಸತ್ತೋದ. ಎಲ್ಲ ನನ್ನಿಂದನೇ ಆಗಿದ್ದು, ನನ್ನಿಂದನೇ ಆಗಿದ್ದು. ನೀನ್ ನ್ಯಾಯವಾಗಿ ಯೋಚನೆ ಮಾಡಿದ್ಯಾ, ಧರ್ಮದಿಂದಾನೇ ಕೆಲಸ ಮಾಡಿದ್ಯಾ. ಯಾರೋ ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಶಿಕ್ಷಿಸ್ಕೋತಾ ಇದೀಯಾ? ನಿಜವಾದ ಅಮ್ಮನವರು ಹೊರಗೆ ಹೋಗಿರೋದಕ್ಕೆ ಅತ್ತೆ ಮಾವ ಎಚ್ಚರಿಸಿದ ಹಾಗೆ ಮನೇಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಶುರುವಾಗಿದೆ ಭಾವ. ಕಾವ್ಯ ಗಂಡನ ಮನೆಯಿಂದ ತವರ ಮನೆಗೆ ಬಂದಿದ್ದಾಳೆ. ಬೆಳೆ ನಷ್ಟ ಆಗಿದೆ ಅಂತ ಊರಿಂದ ರೈತರು ಬಂದಿದ್ದಾರೆ. ಯಾವಾಗ್ಲೂ ಸಂತೋಷನ ಹಂಚ್ಕೊಳ್ಳೋ ರೈತರು ಎಷ್ಟೋ ವರ್ಷಗಳಾದ್ಮೇಲೆ ಸಮಸ್ಯೆಗಳನ್ನ ಹಂಚ್ಕೊಳ್ತಾ ಇರೋ ದುಸ್ಥಿತಿಗೆ ಬಂದಿರೋದ್ ನೋಡಿ ಅತ್ತೆ ಮಾವಂಗೆ ಏನಾಗಿದ್ಯೋ ಅಂತ ಭಯ ಆಗ್ತಾ ಇದೆ. ನಡೀತಿರೋ ಅನಾಹುತಗಳಿಗೆಲ್ಲದಕ್ಕೂ ಕಾರಣ ಅಮ್ಮನವ್ರ ವಿಗ್ರಹ ಮನೇಲಿ ಇಲ್ದೇ ಇರೋದಕ್ಕೆ ಅಂತ ಭಾವನ ಹತ್ರ ಕೂಡ ನಿಜಾನ ಹೇಳ್ಕೊಳಕ್ ಆಗ್ತಾ ಇರೋ ಪರಿಸ್ಥಿತಿ. ಅವನಿ, ಶ್ರೀಕರ್ಗೆ ಹೇಳೋದು ಒಳ್ಳೇದು. ಹೇಳಿದ್ರೆ ಭಾವಂಗೂ ನಂಗೂ ಮಧ್ಯೆ ಜಗಳ ಆಗೋ ಪರಿಸ್ಥಿತಿ ಕಾಣಿಸ್ತದೆ ಭಾವ. ನೀನು ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ದೆ, ಕೊನೆಗೆ ನಿನ್ ಜೀವನನೇ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ನೀನು ಏನು ಮಾಡ್ತೀಯೋ ಮಾಡು, ಎಂಥ ನಿರ್ಧಾರ ತಗೋತೀಯೋ ತಗೋ, ನಾವು ನಿನಗೆ ಸಹಾಯಕವಾಗಿರ್ತೀವಿ. ಹೌದವನಿ,
ನಮ್ಮ ಪ್ರಾಣನ್ ಪಣಕ್ಕಿಟ್ಟು ಏನ್ ಮಾಡೋಕ್ಕಾದ್ರೂ ನಾವು ಸಿದ್ಧ. ನಾವ್ ಏನೇ ಮಾಡ್ಬೇಕು ಅಂದ್ರು ನಿಜವಾದ ವಿಗ್ರಹ ಎಷ್ಟು ದೂರ ಹೋಗಿದೆ ಅಂತ ಗೊತ್ತಾಗ್ಬೇಕು. ನನ್ ಸಿಕ್ಸ್ತ್ ಸೆನ್ಸ್ ಏನ್ ಹೇಳ್ತಿದೆ ಅಂದ್ರೆ ಅಮ್ಮನವರು ಆ ಫಾರಿನ್ ಅವ್ರ ಹತ್ರ ಕೂಡ ಇಲ್ಲ ಅಂತ ಹೇಳ್ತಾ ಇದೆ. ಅವ್ರು ಬಂದಿದ್ದು ಅದಕ್ಕೋಸ್ಕರ, ಮಾಂತ್ರಿಕ ಸತ್ತಿದ್ದು ಅದಕ್ಕೋಸ್ಕರನೇ. ತಗೊಂಡು ಹೋಗಿದ್ದು ಅವರೇ ಆಗಿರ್ಬೇಕಾದ್ರೆ ಅವ್ರ ಹತ್ರ ಇರ್ದೇನೆ ಇನ್ನೆಲ್ಲಿರುತ್ತೆ? ಇಲ್ಲ ಅಕ್ಕ, ಅಮ್ಮನವರು ದುಷ್ಟರ ಹತ್ರ ಜಾಸ್ತಿ ಸಮಯ ಇರಲ್ಲ. ಅವರನ್ನ ಪರೀಕ್ಷಿಸೋವರೆಗೂ ಮಾತ್ರ ಇರತ್ತೆ. ನನ್ ಮನ್ಸಂತೂ ಅದನ್ನೇ ಹೇಳ್ತಾ ಇದೆ. ಮಳೆಗೋಸ್ಕರ ಕಾದು ನೋಡಿ ನೋಡಿ ಎಲ್ಲರೂ ಹೋದ ವರ್ಷ ತುಂಬಾ ಬೆಳೆನ ಕಳ್ಕೊಂಡ್ವಿ. ಈ ಸತಿ ಬೆಳೆ ಬೆಳಿಬಾರ್ದು ಅನ್ಕೊಂಡಿದೀವಿ. ಆದರೆ ನಮಗೆ ಜೀವನಾಧಾರ ಈ ಬೆಳೆನೇ ಆಗಿರೋದಕ್ಕೆ ಆ ದೇವ್ರ ಮೇಲೆ ಭಾರ ಹಾಕಿ ಬೆಳೆ ಬೆಳೆದ್ವಿ. ಏನು ಅದ್ಭುತ ನಡೀತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಮಳೆ ಬಂದು ಬೆಳೆ ಚೆನ್ನಾಗಿ ಬೆಳೆದು ಬಂದಿದೆ. ಈಗಲೇ ಸಾಹುಕಾರ ಹತ್ರ ತುಂಬ ದುಡ್ಡನ್ನ ಸಾಲ ಮಾಡಿದ್ದೀವಿ. ಈ ಸರಿ ಬೆಳೆನ ಸರಿಯಾಗಿ ಬೆಳಿಲಿಲ್ಲ ಅಂದರೆ ಹೊಲ ಎಲ್ಲನೂ ಮಾರಬೇಕಾಗತ್ತೆ. ಆ ವರುಣದೇವನ ದಯೆಯಿಂದ ಬೆಳೆ ಹಚ್ಚ ಹಸಿರಾಗಿದೆ. ನಮ್ಮ ಬದುಕಿಗೂ ಬೆಳಕು ಬಂದಿದೆ. ನಾವ್ ಯಾರು ಊಹಿಸ್ದೇ ಇರೋದು ಏನೋ ನಡೆದಿದೆ. ಅದಕ್ಕೆ ನಮ್ಮ ಮೇಲೆ ಇಷ್ಟೊಂದು ದಯೆ ತೋರಿಸಿದ್ದಾರೆ. ಇಲ್ಲ ಅಂದಿದ್ರೆ ಎಲ್ರಿಗೂ ತುಂಬಾ ಕಷ್ಟ ಆಗ್ತಿತ್ತು. ಯಾವ ದೇವ್ರ ಕರುಣೆ ತೋರಿಸಿದ್ನೋ, ಯಾವ ದೇವತೆ ಕರುಣೆ ತೋರಿಸಿದ್ಲೋ ಗೊತ್ತಿಲ್ಲ. ಆದರೆ ಕತ್ತಲಾಗುತ್ತೆ ಅನ್ಕೊಂಡಿದ್ದು ನಮ್ಮ ಬದುಕಿನಲ್ಲಿ ಬೆಳಕು ಬಂತು. ಈ ಸರಿ ಖಂಡಿತವಾಗ್ಲೂ ಒಳ್ಳೆ ಬೆಳೆ ಬರುತ್ತೆ. ನಮ್ಮ ಕುಲದೇವತೆಗೆ ಪೂಜೆ ಮಾಡೋಣ. ನಮಸ್ತೆ ಸರ್. ನಮಸ್ತೆ. ಎಸ್ ಐ ಸರ್, ಏನ್ ನಮ್ಮನೆಗೆ ಬಂದಿದ್ದು? ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಬಂದಿದ್ದೀವಿ ಸರ್. ಹೇಳಿ. ನಮ್ಮ ಬಗ್ಗೆ ಏನಾದರೂ ಗೊತ್ತಾಗೆ ಬಂದ್ರ ಹೇಗೆ? ಇವರು ನಿಮ್ಮ ಎರಡನೇ ಮಗ, ಎರಡನೇ ಸೊಸೆ ಅಲ್ವಾ? ಹೌದು ಸರ್. ನಮ್ಮ ಬಗ್ಗೆ ಏನೋ ಗೊತ್ತಾಗಿದೆ. ಅದಕ್ಕೆ ನಮ್ಮ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದಾರೆ. ಎರಡನೇ ಮಗ ಎರಡನೇ ಸೊಸೆ ಬಗ್ಗೆ ಕೇಳ್ತಿದ್ರಿ, ಏನ್ ವಿಷಯ? ಬೇಗ ನಿಮ್ಮ ಕುಟುಂಬದವ್ರನ್ನೆಲ್ಲ ಕರೀರಿ. ಯಾಕೆ ಸರ್? ಕರೆಸಿ ಹೇಳ್ತಿದ್ದೀನಲ್ವಾ. ಶ್ರೀಕರ್, ರಾಧಾ, ಎಲ್ರೂ ಕೆಳಗಡೆ ಬನ್ನಿ.